ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಈವ್ನಿಂಗ್ದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಅಂದರೆ, ಎಂಥ ಕೆಲಸ ಮಾಡಿದ್ದೀನಿ ಅಂತ ಅಂದರೆ, ಒಂದೇ ಒಂದು ಕ್ಷಣದಲ್ಲಿ ಕೈ ಮೀರಿ ಎಲ್ಲ ನಡೆದೋಯ್ತು. ನಿಜವಾಗ್ಲೂ ಅದನ್ನು ನೋಡ್ತಾ ಇದ್ರೆ ಅಳು ಬರ್ತಾ ಇದೆ. ಬಂದು ನಾನು ಏನು ಮಾಡಲಿ? ಇವತ್ತೇನು ಕೆಲಸ ಮಾಡೋದು ಬೇಡ, ಏನು ಕೆಲಸ ಇಲ್ಲ, ಆರಾಮಾಗಿ ರೆಸ್ಟ್ ಮಾಡೋಣ. ಒಂದು ವಾರದಿಂದ ಸಾಕಾಗಿದೆ, ಕ್ಲೀನಿಂಗ್ ಕೆಲಸ ಸವಾಸನೇ ಬೇಡ ಅಂತ ಆರಾಮಾಗಿದ್ದೆ. ಏನು ಮಾಡ್ಕೊಂಡಿದ್ದೀನಿ, ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ, ಇವಾಗ ಇದನ್ನು ಹೆಂಗೆ ಕ್ಲೀನ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬನ್ನಿ ತೋರಿಸ್ತೀನಿ ಏನು ಮಾಡಿದ್ದೀನಿ ಅಂತ ಹೇಳಿ. ನೋಡಿ, ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಿದೆಯಾ? ಟೀ ಮಾಡ್ತೀನಿ ಅಂತ ಹೇಳಿ ಹೋಗಿ ಎಲ್ಲನೂ ಈ ರೀತಿಯಲ್ಲಿ ಹಾಲು ಕಾಣಿಸ್ತಾ. ನಮ್ಮ ನಡ್ಗೋದಕ್ಕೂ ಏನೂ ವ್ಯತ್ಯಾಸ ಆಗಲ್ಲ, ಆದರೆ ಕಾಣಿಸ್ತೈತೆ ನಿಮಗೆ ಅಂತ ಅನ್ಕೋತೀನಿ. ಫುಲ್ಲು ಎಲ್ಲ ಹಾಲು ಚೆಲ್ಲಿ ಟೀ ಮಾಡ್ಕೋಕ್ಕೋಗಿ ಈ ರೀತಿನಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಹೆಂಗೆ ಕ್ಲೀನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗೂ ಬೇಡ ಫ್ರೆಂಡ್ಸ್ ಈ ಥರ. ಯಾರು ಕ್ಲೀನ್ ಮಾಡ್ತಾರೆ ಈಗ? ಇದನ್ನೆಲ್ಲ ಮತ್ತೆ ಕಿಚನ್ ಕ್ಲೀನಿಂಗ್ ಮಾಡಬೇಕು. ಯಪ್ಪ, ಇವತ್ತು ಅಡುಗೆ ಮನೆ ಕ್ಲೀನಿಂಗ್ ಕೆಲಸನೇ ಬೇಡ ಅಂತ ಡಿಸೈಡ್ ಮಾಡಿದೆ. ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇರೋಣ ಅಂತ. ಬಟ್ ಇದು ನೋಡಿ ಹಿಂಗಾಗಿದೆ, ಎಲ್ಲ ಕಡೆ ಚೆಲ್ಲೋಯ್ತು ಒಂದೇ ಸಾರಿ. ಅದು ಎಷ್ಟು ಒಂದು ಅರ್ಧ ಗ್ಲಾಸು ಹಾಲು ಇಡೀ ಮನೆಯೇ ಈ ರೀತಿ ಮಾಡಿಬಿಟ್ಟಿದೆ. ಈಗ ಏನು ಮಾಡಲಿ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನನಗೆ. ಕಿಚನಿಂದ ಹೊರಟೋಗೋಣ ಅನ್ನಿಸ್ತೈತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಕ್ಲೀನಿಂಗ್ನ ಮಾಡಲೇಬೇಕಾಗುತ್ತೆ. ಮತ್ತು ಫಸ್ಟಿಗೆ ಈಗ ಟೀ ಕೊಟ್ಬಿಟ್ಟು ಬಂದ್ಬಿಡೋಣ ಕೆಲಸದವ್ರಿಗೆ. ಟೈಮ್ ಆಗೈತೆ. ಒಂದೇ ಒಂದು ಕ್ಷಣದಲ್ಲಿ ಹೆಂಗಾಗೋಯ್ತು ನೋಡಿ. ಅದಕ್ಕೆ ಹೇಳೋದು, ಆಸೆ ಇಟ್ಕೋಬಾರ್ದು ಯಾವುದು ಅಂತ. ನೀವು ಅಷ್ಟೇ. ಇವತ್ತೇನೋ ಕೆಲಸದಿಂದ ಅದರಲ್ಲೂ ಹೆಣ್ಮಕ್ಳುಗಳು ಇವತ್ತೇನೋ ಕೆಲಸದಿಂದ, ಮನೆ ಕೆಲಸದಿಂದ ಒಂದು ಸ್ವಲ್ಪ ರಿಲೀಫ್ ಆಗ್ತಾಯಿದ್ದೀವಿ ಅಂತ ಯಾವುದೇ ಥರದ ಖುಷಿನೂ ಪಡೋಕ್ಕೆ ಹೋಗ್ಬೇಡಿ. ಆಸೆಯೇ ದುಃಖಕ್ಕೆ ಮೂಲ ಅನ್ನೋಂಗೆ ಆಗ್ಬಿಡುತ್ತೆ. ಓಕೆ ಫ್ರೆಂಡ್, ಸದ್ಯಕ್ಕೆ ಇವಾಗ ಟೀ ಕೊಡೋಕೆ ಹೋಗ್ತಾಯಿದ್ದೀನಿ. ಅದಾದಮೇಲೆ ಸಿಗ್ತೀನಿ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಅರಿಬೇಡಿ. ಟೀ ಕೊಟ್ಬಿಟ್ಟು ಬಂದು ಸಿಗ್ನಿ. ಗೈಸ್ ನೋಡಿ ಹೆಂಗ್ ಮಾಡ್ತಾವ್ರೆ. ಹಾಲೆಲ್ಲ ಚೆಲ್ಬಿಟ್ಟೈತೆ ಫ್ರೆಂಡ್ಸ್. ಇದೇ ನಾನು ಮಾಡಿಬಿಟ್ಟಿದ್ರೆ ಹೆಂಗೆ ಬೈಯೋರು ಗೊತ್ತಾ? ದರ್ವೇಶಿ ನಾಯಿ, ಅಯ್ಯಪ್ಪ. ನಾ ಮಾಡ್ಬಿಟ್ಟಿದೆ ಗಾಯ್ಸ್. ಇನ್ನೊಂದ್ಸಲ ನೀನು ಅಡುಗೆ ಮನೆ ಒಳಗೆ ಕಾಲಿಟ್ಬೇಡ. ನಡಿ ನೀನು ಮನೆಗೆ, ನಡಿ ನಡಿ ನೀನು ಈಚೆಗೆ ಅಂತಾರೆ. ನೋಡಿ ಕಮೆಂಟ್ ಮಾಡಿ ಗಾಯ್ಸ್ ಮಾಡಿರೋದಕ್ಕೆ. ನೋಡಿ ಹೆಂಗೋ ಅವ್ನು ಬರೋಷ್ಟ್ರಾಗ ಕ್ಲೀನ್ ಮಾಡ್ಕೊಳ್ಳೋದ. ನನಗೆ ಗೊತ್ತು ಅವ್ನು ಡೈಲಾಗ್ ಹೊಡಿತಾನೆ ಅಂತ. ಅವ್ನು ಬರೋಷ್ಟ್ರಾಗ ಕ್ಲೀನ್ ಮಾಡ್ಕೊಳ್ಳೋದ ಅಂತ ಅಂದ್ಕೊಂಡೆ. ಅದು ಏನು ಮಾಡೋದು, ಟೀ ಕೊಟ್ಬಿಟ್ಟು ಬರೋಷ್ಟರಲ್ಲಿ ಅತ್ತ ಬಂದ್ಬಿಟ್ಟ. ಅದು ಹೆಂಗೆ ಸಿಕ್ಕಿದ್ರು ಹಾಲು ಸ್ಮೆಲ್ ಬೇರೆ. ಇವತ್ತೆಲ್ಲ ಇದೇ ಆಯಿತು ನೋಡಿ ಫ್ರೆಂಡ್ಸ್. ಬಂದ್ಬಿಟ್ಟು ನಮಗೇನೋ ಹೇಳಿದ್ರು ದೊಡ್ಡ ಸಾಹೇಬ್ರು. ಹೇಳಿ, ಹಾಂ ಹೇಳಿ. ಇಲ್ಲಿ ನೋಡಿ, ಅವ್ರ ತಾತಂಗೆ ಟೀ ಮಡಗಿದ್ರೆ ಕೆಳಗಡೆ ಹೆಂಗೆ ಚೆಲ್ದ ಅಂತ. ಇವಾಗ ಇದನ್ನು ಯಾಕೆ ಕ್ಲೀನ್ ಮಾಡೋ? ಹಾಂ, ಏನ ಯಾಕೆ ಕ್ಲೀನ್ ಮಾಡೋರು? ನಾನು ಏಕೆ? ಮುಚ್ಕೊಂಡು ತಿಂದ್ಬಿಟ್ಟು ಮಾಡು, ನಾನು ಕ್ಲೀನ್ ಮಾಡೋಣಂತೆ.
ಈಗ ಮುಚ್ಕೊಂಡು ಟ್ಯೂಷನ್ ಆಯ್ತು ಟ್ಯೂಷನ್ಗೆ ಹೋಗು ಟ್ಯೂಷನ್ಗೆ ಹೋಗು ಈಗ ನೀನ್ ಯಾಕೆ ಅವ್ನ ಅಳ್ಬೇಡ ಈಗ ಟ್ಯೂಷನ್ಗೆ ಹೋಗಾಯ್ತು ನೀನ್ ಏನ್ ಮಾಡಿದ್ರು ಅಂತ ಕಳ್ಸೋದೆ ಕರ್ಕೊಂಡು 5 ನಿಮಿಷ ಅಷ್ಟೇ ಹೋಗು ಎದಳು ಬ್ಯಾಗ್ ಎತ್ಕೋ ಮುಚ್ಕೊಂಡು ಟ್ಯೂಷನ್ ಎಡಿಟ್ ಆಯ್ತು ಎದಳು ಎತ್ಕೋ ಬೇಗ ಬ್ಯಾಗ್ ಎತ್ಕೋ ಎತ್ಕೋ ಬ್ಯಾಗ್ ರೆಡಿ ಆಗ ಇಲ್ಲಿ ನೋಡಿ ಫ್ರೆಂಡ್ಸ್ ಸೋಮನಾಳಮ್ಮನ ಹಬ್ಬ ಇರೋ ಕಾರಣ ಸೋಮನಾಳಮ್ಮನ ಹಬ್ಬಕ್ಕೆ ಬೇಕಾಗಿರೋ ತಯಾರಿಗಳನ್ನ ಮಾಡ್ತಾ ಇದ್ದಾರೆ ಲೈಟಿಂಗ್ಸ್ ಹಾಕ್ತಾ ಇದ್ದಾರೆ ರೋಡಿಗೆಲ್ಲ ಇನ್ನು ರಾತ್ರಿಯಿಂದ ಜಿಗಿ 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 ಅನ್ನುತ್ತೆ ಹಬ್ಬ ಆದಮೇಲೆ ಹಬ್ಬ ಹಬ್ಬ ಆದಮೇಲೆ ಹಬ್ಬ ಯುಗಾದಿ ಹಬ್ಬ ಬರೋ ತನಕ ಹಬ್ಬಗಳ ಮೇಲೆ ಹಬ್ಬ ನಮ್ಮಪ್ಪನ ನೋಡಿ ಫ್ರೆಂಡ್ಸ್ ಇವತ್ತು ಆಲ್ರೆಡಿ 2 ಫಂಕ್ಷನ್ ಮುಗಿಸ್ಕೊಂಡು ಬಂದವ್ರಿ ಅಲ್ವಪ್ಪ 2 ಫಂಕ್ಷನ್ ಮುಗಿಸಿ ಬರೋದು ಜೋಬಲ್ ಕಾಸು ಹಂಗೆ ಹೋದವ್ರ ಅಯ್ಯೋ ಕತೆ ಅಪ್ಪ ಏನೋ ಕೇಳಿದ್ರೆ ಏನೋ ಹೇಳ್ತೀಯಲ್ಲಪ್ಪ ಅಮ್ಮ ಇಲ್ಲಪ್ಪ ನಮ್ಮ ಅಮ್ಮನ ಓಡಿಸ್ಬಿಟ್ರು ಫ್ರೆಂಡ್ಸ್ ನಿಮ್ಮ ಅಮ್ಮನ ಹೊಡೆದು ಓಡಿಸ್ದೆ ಯಾಕೆ ಹಂಗೆ ಇನ್ಯಾಕೆ ಇತ್ತ ವಿಡಿಯೋ ಅಮ್ಮಂಗೆ ತೋರಿಸ್ಲಿಲ್ಲ ಅಂದ್ರೆ ಕೇಳಪ್ಪ ತೋರ್ಸು ಅಮ್ಮ ಬತ್ತೀನಿ ಅಂದ್ರು ಕಳ್ಸಿಕ್ಕಿಲ್ಲ ಕಣಪ್ಪ ಆಯ್ತು ಬ್ಯಾಡ್ವಂತಲ್ಲ ಇನ್ನೇನು ಇರಮ್ಮ ಅಂತವ ಹೋದ್ರು ಹೆಂಗೋ ಹೊಡೆದೋಡಿಸ್ತದೆ ಹೋಗೋದೇ ಬೇಡ ಇರಮ್ಮ ಅಂತ ತಾನೇ ನಗಪ್ಪ ಓಲಿ ಕೆಲಸ ನಿನಗೆ ಏನ್ ಕೆಲಸ ಅಂದ್ರೆ ಹೇಗೆಪ್ಪ ನಿಮ್ಮಪ್ಪ ಯಾಕೆ ಯಾವಾಗ್ಲೂ ಹಿಂಗಿರ್ತಾರೆ ನಗಪ್ಪ ಆಯ್ತು ಅಳು ಅಂತ ಯಾವಾಗಪ್ಪ ಅಂದಿದ್ದಾನು ಯಾ ಮಾರ್ಯ ಬಾಯ್ತಲ್ಲ ನಮ್ದು ಹಾಲಿ ಸುಮ್ಮನಿದ್ರೆ ಸರಿ ನೆನೆ 3 ಸಪೋಟ ಹಣ್ಣು ಸಿಕ್ತೋ ಸಪೋಟ ಹಣ್ಣು ಹುಡ್ಕಪ್ಪ ಅಂದ್ರೆ ಹುಡುಕ್ತಪ್ಪ ಹುಡುಕಿ 3 ಹಣ್ಣು ಸಿಕ್ತೋ ಗಿಡದಲ್ಲಿ ತಿನ್ನಿ ನೀವು ತಿನ್ನಿಕ್ಕಿಲ್ವಾ ಯಾಕೆ ಇನ್ಯಾಕ್ರೆ ಅವಾಗ ಮುದುಕರಾದ್ಮೇಲೆ ಯಾವುದೋ ಒಂದು ಮೂಲ ಕೂತ್ಗೆ ವಾ ಮತ್ ಹೊಸ ಗಾಡಿ ಯಾಕೆ ತಕಂದ್ರು ಹೊಸ ಗಾಡಿ ತಗೊಂಡ್ರೆ ಸುಮ್ಮನೆ ಕೆಲಸ ಹೊಸ ಗಾಡಿ ತಕೊಂಡ್ ಏನು ಜುಮ್ ಅಂತ ದಿನ ಮೇಲೆ ಪೆಟ್ರೋಲ್ ಹಾಕಿಸ್ಕೊಂಡ್ ತಿರುಗ್ತಾ ಇರೋದೇ ಮತ್ತೆ ಮೊನ್ನೆ 300 ರೂಪಾಯಿ ಹಾಕ್ಸಿ ನೀವು ಹೋಗಿ ಇನ್ನೊಂದು ದಿವಸ ಆಯ್ತದ ಅಷ್ಟೇ ಅದೇ ಹೇಳ್ತಾ ಇರೋದು ಹೋಗಿ ಹೊಸ ಗಾಡಿ ಬಂದ್ರೆ ತೀರೈತದ ಮುತ್ಕಾದ್ಮೇಲೆ ಮತ್ತೆ ಅಂತ ಸುಮ್ನೆ ಇರ್ಬೇಕು 300 ರೂಪಾಯಿ ಉಂಡವಾಡಿಗೆ ಹೋಗಿ ಇಲ್ಲಿ ಬಂದು ಆಂಧ್ರ ಕೊಪ್ಪಲ್ಗೆ ಹೋಗಿ ಬಂದೇನೆ ಕೊಮ್ಮಣ್ಣ ಕೊಪ್ಪಲ್ಗೆ ಊರಿಗೆ ಹೋಗಿ ಹೊಸ ಹಳ್ಳಿಗೆ ಹೋಗಿ ಬಂದು ತೀರೈತದ ಆಮೇಲೆ ಇನ್ 300 ರೂಪಾಯಿಗೆ ಹಾಕಿಸ್ಕೊಳ್ಳೋದ ಅದು ಖಾಲಿ ಬುಟ್ಟ ಇಲ್ಲ ತಗೊಂತವಿದ್ದದ ತಿರುಗ್ತಾ ಇರೋದಿಯಾ ಹೊಸಿ ವರ್ಷದ 7,000 ಚಿಲ್ಲರೆ ಓಡೋದ ಒಂದು ವರ್ಷದ ಮೇಲೆ 10 ದಿವಸ 12 ದಿವಸ ಆಗದ ಶಿವರಾತ್ರಿ ಹಬ್ಬದಲ್ಲಿ 25ನೇ ತಾರೀಕು ಅಂದ್ರೆ ಈ ಸಾರಿ ಶಿವರಾತ್ರಿ ಬೇಗ ಬೀಳ್ತಲ್ಲ ಯಾವ ಬೇಗ ಅದೇ ಟೈಮ್ ತಾನೆ ಹೌದಾ ಟೈಮ್ 2ನೇ ತಿಂಗಳು ತಕೊಂಡಾಗ್ಲಿಂದ ನಮ್ಮ ಅಪ್ಪ ಗಾಡಿಗೆ ರೆಸ್ಟೇ ಕೊಡ್ತಾ ಇಲ್ಲ ಎಷ್ಟು ಓಡಾಡಿದೆಯಲ್ಲ ಹೋಗು ಹಳೆ ಗಾಡಿ ಇದ್ದಾಗ ಅದೊಂಚೂರ ಜಡ್ಕಾಯಿಸ್ತದೆ ಅಂತ ಅಂದ್ಬಿಟ್ಟು ಅಷ್ಟು ಅದರಲ್ಲೂ ತಿರುಗ್ತಾ ಇತ್ತು ಆದರೆ ಹೊಸ ಗಾಡಿ ತಕೊಂಡ್ಮೇಲಂತೂ ಜಾಸ್ತಿ ಫಂಕ್ಷನ್ಗಳು ಜಾಸ್ತಿ ಅದಲ್ಲ ಫಂಕ್ಷನ್ ಇಲ್ಲ ಅಂದ್ರೂ ತಿರುಗ್ತಾ ಇರುತ್ತೆ ಕಳ್ಳಪ್ಪ ಗಾಡಿ ಮನೆ ತಾಯಿಗೆ ನಿಮ್ಮೂರ್ ದಿಗ್ಲೇ ಜಾಸ್ತಿ ಬರೋದು ಯಾವಾಗ ಬಂದಿದ್ಯಪ್ಪ ಅಪ್ಪ ಲಾಸ್ಟ್ ಯಾವಾಗ ಬಂದೋಗಿದ್ದೆ ಹೇಳಪ್ಪ 4 ಸತಿ ಬಂದಿವಿ ತಿಂಗಳಲ್ಲಿ ಯಾವಾಗ ಬಂದಿದ್ದಪ್ಪ ಅಪ್ಪ ನಮ್ಮ ಮನೆ ತಾರ್ಸಿಗೆ ಬಂದೋಗಿದ್ದೇನೋ ಇನ್ನು ಬಂದೇ ಇಲ್ಲ ಅದಾದ್ಮೇಲೆ 4 ಸತಿ ಬಂದಿವಿ ಯಾವಾಗಪ್ಪ ಬಂದಿದೆ ನೋಡು ಮದುವೆ ಕರ್ದಾರೆ ಆಳು ಮುಳು ಅಂತ ಅದೇನಕ್ಕೆ ಬಂದಿದ್ಯೋ ನಮ್ಮ ಮನೆಗೆ ಅಂತೂ ನೀನ್ ತಾರ್ಸಿಗೆ ಅಂತಲೇ ಬಂದೋಗಿದ್ಲ ಆದ್ಮೇಲೆ ಆ ಊರು ಈ ಊರು ಅವ್ರ ಮನೆದು ಇವ್ರ ಮನೆದು ಅಂತ ಒಳ್ಳೆಯ ಕೂತ್ಕೊಳ್ಳಿ ಸೊಂಟ ಇಲ್ವಾ
ಸುಮ್ಮನೆ ಉಳ್ಕೊಂಡಿರೋದೇ ಎಷ್ಟೊತ್ತಲ್ವೇ. ಅವ್ನು ಗಜ ಎಲ್ಲ ಓದ ಬರ್ನೇ ಇಲ್ವಲ್ಲ. ವಿಡಿಯೋ ಮಾಡಿಸ್ಬೇಕಲ್ಲ ಈಗ ನಿಮ್ಮ ಜೊತೆಲಿ. ನಮ್ಮ ಅಪ್ಪನ ಜೊತೆ ಒಂದು ರೀಲ್ಸ್ ಮಾಡೋಕ್ಕೆ ಅಂತ ರೆಡಿ ಆಗಿದ್ದೀನಿ ತಾನೇ ಅಪ್ಪ. ವಿಡಿಯೋಗ್ರಾಫರ್ಸ್ ಯಾರು ಸಿಗ್ತಾ ಇಲ್ಲ. ನಾಳೆ ನೈಟು, ನಾಳೆ ಮತ್ತು ನಾಡಿದ್ದು ಸೋಮನಾಳಮ್ಮನ ಹಬ್ಬಕ್ಕೆ ರೆಡಿ ಮಾಡ್ತವ್ರೆ ನೋಡಪ್ಪ. ಲೈಟಿಂಗ್ಸ್ ಎಲ್ಲ ಹಾಕಿ ಇನ್ನು ನಾಳೆ ನಾಡಿದ್ದು ಅದೊಂದು ಸ್ವಲ್ಪ ಜಿಗಿಮಿಕ್ಕಿ. ಫೋನಾದರೂ ಮಾಡ್ತೀನಿ ತಡೀರಿ ಅವನಿಗೆ. ಬಪ್ಪ ಇಲ್ಲಿ ಒಂದು ರೀಲ್ಸ್ ಮಾಡಿಬಿಟ್ಟು ಬಂದ ಅಂತ. ಅಪ್ಪ ನೋಡಪ್ಪ, ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾವನಲ್ವಪ್ಪ. ಆದ್ರೂ ನೋಡಪ್ಪ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ತಾನೆ. ನಾನೇನು ಹೇಳ್ತಾ ಇದ್ದಾನೋ ಹಂಗೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಪ್ಪ. ಅಲ್ಲಿ ಮನೆಗಳವಲ್ಲ, ಒಂದೆರಡು ಮನೆ ನನ್ನ ಹೆಸ್ರಿಗೆ ಬರ್ಕೊಡಪ್ಪ. ಬಾಯ್ ಮಗ, ನಿಮ್ಮ ಯಜಮಾನ ಫೋನ್ ಮಾಡೋರ ನಿಮ್ಮ ಅತ್ತೆ ಹುಷಾರಿರುವಂತದೇ ನೋಡು. ಚೆನ್ನಾಗಿ ತಕಂದೆ ಬಿಡಪ್ಪ. ಸೂಪರ್ ಡೈಲಾಗ್. ನಮ್ಮ ಅಪ್ಪಂಗ್ ಡೈಲಾಗ್ ಹೇಳ್ಕೊಟ್ಟೆ ಮರ್ತ್ಕೊಬಿಡ್ತು ಫ್ರೆಂಡ್ಸ್. ಹಂಗಲ್ಲ ಕಣಪ್ಪ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಜೊತೆಗಿದ್ದಾರೆ. ಲಾಂಗ್ ಟೈಮ್ ನಮ್ಮ ಜೊತೆಗಿದ್ದಾರೆ ಲೆಕ್ಚರರ್ ರಾಜೇಶ್ ಗೌಡ್ರು ತಾನೇ. ಅದೇ ತಾನೇ ನೇಮು. ಅದೇ ನಮ್ಮ ಅಣ್ಣವರು. ತುಂಬ ದಿನಗಳಾಗಿತ್ತು ಮನೆ ಶಿಫ್ಟಿಂಗ್ ಆದಮೇಲೆ ಅವರು ನೆಂಟರಾಗ್ಬಿಟ್ಟವ್ರೆ ಇವಾಗ. ಅವಾಗ ಅಣ್ಣ ಆಗಿದ್ರು. ಇಲ್ಲಿ ಹೋಯ್ತಾ ಬತ್ತಾ ಮಾತಾಡಿಸ್ತಿದ್ರು. ಇವಾಗ ಏನಾಗೈತೆ, ನೆಂಟರಾಗ್ಬಿಟ್ಟವ್ರೆ. ಫೋಟೋದಲ್ಲಿ ನಾನು ಮಾತ್ರ ಬೆಳಕಂತ ಇದ್ದೀನಿ, ನೀವು ಯಾಕೆ ವೈಟ್ ಹಾಕಂತ ಇದ್ರಿ? ಅದು ನೋಡಿದವ್ರು ನಮ್ಗೆ ಪರವಾಗಿಲ್ಲ ಅನ್ಬೇಕು. ನಾನು ವೈಟುಕ್ಕಿದ್ದೀನಿ, ನಾನು ವೈಟುಕ್ ಕಾಣಿಸ್ತಾ ಇದ್ದೀನಿ ನೋಡಿ. ಈಗ ಕಾಣಿಸ್ತಿದ್ದೀರಾ? ಫೈನ್, ಈಗ ಫೈನ್ ಇವಾಗ ಸೂಪರ್. ತಲೆ ಬಂದಿರ್ಲಿಲ್ವಾ ಹಬ್ಬಕ್ಕೆ? ಬಂದಿದ್ರಲ್ಲ ಅವರು. ಕವಿತಕ ಸಿಕ್ತು, ನಾನೇ ಫೋನ್ ಮಾಡ್ಕೊಟ್ನಲ್ಲ. ನಿಮ್ಮಲ್ಲಿ ಯಾರು ಇರ್ಲಿಲ್ಲ ಹೋದೆ. ಅಮ್ಮ ಇತ್ತು ಒಳಗಡೆ. ಅಮ್ಮ ಅಪ್ಪ ಇಬ್ರು ಇದ್ರು. ಹೌದಾ? ಬಂದಿದ್ದೆ. ಅಪ್ಪ ಒಳಗಡೆನೆ ಇತ್ತು. 10 ಗಂಟೆ 10:30 ತನಕ ಆರಾಮಾಗಿ 10:30 ನಾವು ಬಂದಾಗ ಪೂಜೆ ಮುಗಿಸ್ಕೊಂಡು ಅಲ್ಲಿ ತನಕ ಕುಳ್ತಿದ್ದೆ. ಮೋಟರ್ ಆನ್ ಮಾಡ್ಕೊಂಡು ಸುಮ್ಮನೆ ಮೇಯ್ತಾ ಕುಳ್ತಿದ್ದೆ. ಸರಿ, ಮಾತಾಡ್ತಾರಿ, ಟೀ ಮಾಡ್ಕೊಬರ್ತೀನಿ. ನಾನು ಈಗ ಹೋದೆ, ಕವಿತೆ ಬಿಟ್ಟೆ. ಸೊ ಫ್ಯಾಮ್, ಇವಾಗ ಅದೇ ಗ್ಯಾಪಲ್ಲಿ ನಾನು ರೆಡಿಯಾಗಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಮದುವೆ ಇದೆ, ಮದುವೆಗೆ ಹೋಗ್ತಾ ಇದ್ದೀನಿ. ನಾವು ಮತ್ತೆ ನಮ್ಮ ನಾತಿ ಇಬ್ಬರು ಮಂಡ್ಯ ಕಲಿದ್ದೀವಿ. ಊಟ ಕೂತಿದ್ದೀವಿ, ಊಟ ಮಾಡ್ತಾ ಹೊರಡಬೇಕು. ಮಾತಾಡಿ ಊಟಕ್ಕೆ ಸಿಕ್ಕಿರಲ್ಲ ತಾನೇ. ಆದರೂ ನಮ್ಮ ಅಣ್ಣ ಸರಿ ಅಲ್ವಾ ಮಾತಾಡೋಕ್ಕೆ. ಇವ್ರು ಮಾತಾಡ್ಸೋಕೈತಿಲ್ಲ. ನಮ್ಮ ಅಣ್ಣ ಆದರೆ ಏನಾದರೂ ಹೇಳಿದ್ರೆ 9 ಹೇಳಿರ್ತಾರೆ. ಇವ್ರ ಕೈಲಿ ಮಾತಾಡ್ಸೋಕ್ಕಾಗಲ್ಲ. ಜನ ಸಿಕ್ಕಾಪಟ್ಟೆ ರಶ್ ಅವರೇ. ಸೊ ಊಟ ಮಾಡಿಕೊಂಡು ವಿಶ್ ಮಾಡಿಬಿಟ್ಟು ಹೊರಡಬೇಕು. ಓಕೆ ಫ್ಯಾಮ್, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಅಣ್ಣ ಮತ್ತು ನಮ್ಮ ನಾದಿ ನಮ್ಮನ್ನು ಡ್ರಾಪ್ ಮಾಡಿ ಹೋದರು. ಆನ್ ದ ವೇ ಬರಬೇಕಾದ್ರೆ ಒಂದು ಆ್ಯನಿವರ್ಸರಿ ಕೂಡ ಇತ್ತು. ಅವ್ರ ಮನೆ ಹತ್ರನೂ ಹೋಗಿ ಅಲ್ಲಿ ನಮ್ಮ ನಾದಿನಿ ಮಗಳನ್ನ ಬಿಟ್ಟಿದ್ರು. ಅವಳನ್ನು ಕೂಡ ಕರ್ಕೊಂಡು ಒಟ್ಟಿಗೆ ನನ್ನನ್ನು ಇಲ್ಲಿ ಡ್ರಾಪ್ ಮಾಡಿ ಅವರು ಹೋದರು ಅವ್ರ ಮನೆಗೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಒಂದು ಸ್ಮಾಲ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಚೆನ್ನಾಗಿ ತಕಂದೆ ಬಿಡಪ್ಪ. ಸೂಪರ್ ಡೈಲಾಗ್. ನಮ್ಮ ಅಪ್ಪಂಗ್ ಡೈಲಾಗ್ ಹೇಳ್ಕೊಟ್ಟೆ ಮರ್ತ್ಕೊಬಿಡ್ತು ಫ್ರೆಂಡ್ಸ್. ಹಂಗಲ್ಲ. ಇದೇ ನಾನು ಮಾಡಿಬಿಟ್ಟಿದ್ದಿದ್ರೆ ಹೆಂಗೆ ಬೈಯೋರು ಗೊತ್ತಾ?
ರಜೆ ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಜೊತೆಗಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಜೊತೆಗಿದ್ದಾರೆ ಲೆಕ್ಚರರ್ ರಾಜೇಶ್ ಗೌಡ್ರು ತಾನೇ? ಅದೇ ತಾನೇ ನೇಮು? ಅದೇ ನಮ್ಮ ಅಣ್ಣವರು. ತುಂಬ ದಿನಗಳಾಗಿತ್ತು ಮನೆ ಶಿಫ್ಟಿಂಗ್ ಆದಮೇಲೆ ಅವರು ನೆಂಟರಾಗ್ಬಿಟ್ಟವ್ರೆ ಇವಾಗ. ಅವಾಗ ಅಣ್ಣ ಆಗಿದ್ರು, ಇಲ್ಲಿ ಹೋಯ್ತಾ ಬತ್ತಾ ಮಾತಾಡಿಸ್ತಿದ್ರು. ಇವಾಗ ಏನಾಗೈತೆ, ನೆಂಟರಾಗ್ಬಿಟ್ಟವ್ರೆ. ಎಂಟರಾಗಿದ್ದಾರೆ. ಅಲ್ಲ ಫೋಟೋದಲ್ಲಿ ನಾನು ಮಾತ್ರ ಬೆಳಕಂತ ಇದ್ದೀನಿ, ನೀವು ಯಾಕೆ ವೈಟ್ ಹಾಕಂತ ಇದ್ರಿ? ಅದು ನೋಡಿದವ್ರು ನಮ್ಗೆ ಪರವಾಗಿಲ್ಲ ಅನ್ಬೇಕು. ನಾನು ವೈಟುಕ್ಕಿದ್ದೀನಿ, ನಾನು ವೈಟುಕ್ ಕಾಣಿಸ್ತಾ ಇದ್ದೀನಿ ನೋಡಿ. ಈಗ ಕಾಣಿಸ್ತಿದ್ದೀರಾ? ಫೈನ್, ಈಗ ಫೈನ್ ಇವಾಗ ಸೂಪರ್. ಸರಿ ಬಂದಿರ್ಲಿಲ್ವಾ ಹಬ್ಬಕ್ಕೆ? ಬಂದಿದ್ರಲ್ಲ ಅವರು, ಕವಿತಕ ಸಿಕ್ತು, ನಾನೇ ಫೋನ್ ಮಾಡ್ಕೊಟ್ನಲ್ಲ. ನಿಮ್ಮಲ್ಲಿ ಯಾರು ಇರ್ಲಿಲ್ಲ, ಹೋದೆ. ಅಮ್ಮ ಇತ್ತು, ಒಳಗಡೆ ಅಮ್ಮ ಅಪ್ಪ ಇಬ್ರು ಇದ್ರು. ಹೌದಾ? ಗೊತ್ತಿದ್ದೆ. ಅಪ್ಪ ಒಳಗಡೆನೆ ಇತ್ತು. 10 ಗಂಟೆ 10:30 ತನಕ ಆರಾಮ 10:30 ನಾವು ಬಂದಾಗ ಪೂಜೆ ಮುಗಿಸ್ಕೊಂಡು ಅಲ್ಲಿ ತನಕ ಕುಳಿತಿದ್ದೆ. ಮೋಟರ್ ಆನ್ ಮಾಡ್ಕೊಂಡು ಸುಮ್ಮನೆ ಮೇಯ್ತಾ ಕುಳಿತಿದ್ದೆ. ಸರಿ ಮಾತಾಡ್ತಾರಿ, ಟೀ ಮಾಡ್ಕೊಬತ್ತೀನಿ. ನಾನು ಈಗ ಹೋದೆ, ಕವಿತೆ ಬಿಟ್ಟೆ.